ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜಗತ್ತಲ್ಲಿ ಅತ್ಯಂತ ಕಮ್ಮಿ ದರದ ಮೊಬೈಲ್ ಡೇಟಾ ಹಾಗೂ ಕಮ್ಮಿ ಟೆಲಿಕಾಂ ಚಾರ್ಜಸ್ ಇರೋ ದೇಶಗಳ ಲಿಸ್ಟ್ ನಲ್ಲಿ ಭಾರತ ಟಾಪ್ 3 ನಲ್ಲಿದೆ. ಹೀಗಾಗಿ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ, ಕ್ಯಾಶ್ಲೆಸ್ ಇಂಡಿಯಾ ಇದೆಲ್ಲ ಆಗ್ತಿರೋದು. ಆದರೆ ಟೆಲಿಕಾಂ ಇಂಡಸ್ಟ್ರಿ ಕೂಡ ನಾವು ಬದುಕಬೇಕಲ್ಲ ಸ್ವಾಮಿ ಅಂತ, ಲಾಸ್ ಅಲ್ಲಿದ್ದೀವಿ ಅಂತ ಇತ್ತೀಚೆಗೆ ಚಾರ್ಜಸ್ ಅನ್ನ ಜಾಸ್ತಿ ಮಾಡಿದ್ರು. ಅಂಬಾನಿ ಒಡೆತನದ ರಿಲಯನ್ಸ್ ಜಿಯೋ ಹಾಗೆ ಏರ್ಟೆಲ್, ವೊಡಾಫೋನ್ ಐಡಿಯಾಗಳು ಜಾಸ್ತಿ ಮಾಡಿದ್ವು. ಒಂದು 10-12% ರೇಂಜ್ನಲ್ಲಿ ಜಾಸ್ತಿ ಮಾಡಿದ್ರು 2 ವರ್ಷಗಳ ಬಳಿಕ. ಅಲ್ಲಿಂದ BSNL ಮತ್ತೆ ಟ್ರೆಂಡಿಂಗ್ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಐ ಸಪೋರ್ಟ್ BSNL, ಪೋರ್ಟ್ ಟು BSNL ಅನ್ನೋ ಟ್ರೆಂಡ್ ಶುರುವಾಗಿದೆ. BSNLಗೆ ಸರ್ಕಾರ ಮರುಜೀವ ಕೊಡಬೇಕು ಅನ್ನೋ ಬೇಡಿಕೆ ಬರ್ತಾ ಇದೆ. ಹಾಗಿದ್ರೆ BSNL ಮತ್ತೆ ಕಮ್ ಬ್ಯಾಕ್ ಮಾಡುತ್ತಾ? ಸಂಸ್ಥೆ ವಾಪಸ್ ಬರೋ ದಾರಿ ಹೇಗಿದೆ? ಇದರಲ್ಲಿ ಟಾಟಾದ TCS ನ ಪಾತ್ರ ಏನು? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಭಾರತದಲ್ಲಿರೋ 140 ಕೋಟಿಗೂ ಅಧಿಕ ಜನರಿಗೆ ಟೆಲಿಕಾಂ ಸೇವೆ ಒದಗಿಸೋಕೆ ಭರ್ಜರಿ ಕಾಂಪಿಟೇಷನ್ ಇರೋದ್ರಿಂದ ಇಂಟರ್ನೆಟ್ ಮೊಬೈಲ್ ಸೇವೆಗಳ ಬೆಲೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ತುಂಬಾ ಕಮ್ಮಿ ಇದೆ. ಈಗ ರಿಲಯನ್ಸ್ ಜಿಯೋ, ಏರ್ಟೆಲ್ ಹಾಗೂ ವೊಡಾಫೋನ್ ಐಡಿಯಾಗಳು ಅತಿ ಹೆಚ್ಚು ಮಾರ್ಕೆಟ್ ಶೇರ್ ಹೊಂದಿವೆ. 2016ರಲ್ಲಿ ಲಾಂಚ್ ಆದ ರಿಲಯನ್ಸ್ ಜಿಯೋ ಭಾರತದಲ್ಲಿ ಮೊಬೈಲ್ ಡೇಟಾ ಬಳಕೆ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿತು. ಆಗ ಶುರುವಾದ ಫ್ರೀ ಡೇಟಾ ಟ್ರೆಂಡ್ ಮಾರ್ಕೆಟ್ನಲ್ಲಿದ್ದ 10 ಕಂಪನಿಗಳು ಬಾಗಿಲು ಮುಚ್ಕೊಂಡು ಹೋಗೋ ರೀತಿ ಮಾಡಿತು. ಒಂಚೂರು ಗಟ್ಟಿಯಾಗಿದ್ದ ಏರ್ಟೆಲ್ ಮಾತ್ರ ಜಿಯೋ ಮುಂದೆ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗಿತ್ತು. ಏರ್ಟೆಲ್ ಒಂದಷ್ಟು ಡಿಫರೆಂಟ್ ಆಗಿರೋ ಆಫರ್ಗಳನ್ನ ಕೊಟ್ಟು ಉಳ್ಕೊಳ್ತು. ಆತ ವೊಡಾಫೋನ್ ಹಾಗೂ ಐಡಿಯಾ ಮರ್ಜ್ ಆಗಿ ಜೀವ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅನಿಲ್ ಅಂಬಾನಿಯ ರಿಲಯನ್ಸ್ ಕಮ್ಯುನಿಕೇಶನ್ ದಿವಾಳಿಯಾಗಿ ಜಿಯೋದೊಂದಿಗೆ ಮರ್ಜ್ ಆಯಿತು. ಇನ್ನು ಟಾಟಾ ಡೊಕೊಮೊ ಏರ್ಟೆಲ್ ಜೊತೆ ಮರ್ಜ್ ಆದ್ರೆ ಏರ್ಸೆಲ್ ದಿವಾಳಿ ಆಯಿತು. ಸೊ ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾ ಬಿಟ್ಟರೆ ಉಳ್ಕೊಂಡಿದ್ದು ಸರ್ಕಾರಿ ಒಡೆತನದ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಥವಾ BSNL ಮಾತ್ರ. BSNL ಸಾಲದ ಸುಳಿಗೆ ಬಿದ್ದರೂ ಕೂಡ ತನ್ನ ವಿಶಾಲ ನೆಟ್ವರ್ಕ್ನಿಂದಾಗಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ 1 ಗೆರೆ 2 ಗೆರೆ 1 ಕಡ್ಡಿ 2 ಕಡ್ಡಿ ಆ ರೀತಿ ನೆಟ್ವರ್ಕ್ ಕೊಡೋ ತನ್ನ ಗುಣದಿಂದಾಗಿ, ಮುಖ್ಯವಾಗಿ ಗ್ರಾಮೀಣ ಹಾಗೂ ಗುಡ್ಡಗಾಡಿನ ಪ್ರದೇಶಗಳ ಕ್ರೂಷಿಯಲ್ ನೆಟ್ವರ್ಕ್ ಆಗಿ ಸರ್ಕಾರದ ಸಪೋರ್ಟ್ನಿಂದ ಅಂದ್ರೆ ತೆರಿಗೆದಾರರ ದುಡ್ಡಿಂದಾಗಿ ಉಳ್ಕೊಳ್ತು. ಈಗಲೂ ಕೂಡ ಬೇರೆ ಯಾವುದೇ ಕಂಪನಿಗಳ ನೆಟ್ವರ್ಕ್ ಸಿಗದೇ ಇರೋ ಜಾಗಗಳಲ್ಲಿ BSNL ನೆಟ್ವರ್ಕ್ ಸಿಗುತ್ತೆ. BSNLನ ಉದ್ದೇಶ ಕೂಡ ದೇಶದ ಮೂಲೆ ಮೂಲೆಗಳಿಗೆ ಕನೆಕ್ಟಿವಿಟಿ ಕೊಡೋದಾಗಿತ್ತು. ಜೊತೆಗೆ ಇದೊಂದು ಸ್ಟ್ರಾಟಜಿಕ್ ಸೆಕ್ಟರ್ ಆಗಿರೋದ್ರಿಂದಾಗಿ ಸರ್ಕಾರದ ಪ್ರೆಸೆನ್ಸ್ ಇರಬೇಕಾಗತ್ತೆ. ಪೂರ್ತಿ ಪ್ರೈವೇಟ್ನವ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ ಅಂತ. ಇದೇ ಕಾರಣಕ್ಕೆ 2000ನೇ ಇಸವಿಯಲ್ಲಿ BSNL ಲಾಂಚ್ ಆದಾಗಿನಿಂದ 2008ರವರೆಗೆ ಸಂಸ್ಥೆ ನಷ್ಟ ಕಂಡಿರಲಿಲ್ಲ. ಆಗ ಕಾಂಪಿಟೇಷನ್ ಕೂಡ ಜಾಸ್ತಿ ಇರಲಿಲ್ಲ. ಈ 8 ವರ್ಷಗಳ ಅವಧಿಯಲ್ಲಿ ಆಲ್ಮೋಸ್ಟ್ 47,000 ಕೋಟಿ ರೂಪಾಯಿ ಲಾಭ ಗಳಿಸಿತ್ತು BSNL. ಕೇಂದ್ರ ಸರ್ಕಾರಕ್ಕೆ BSNL ಪುಣ್ಯ ಕೋಟಿ ಆಗ್ಬಿಟ್ಟಿತ್ತು. 70% ಮಾರ್ಕೆಟ್ ಶೇರ್ BSNL ಹತ್ರ ಇತ್ತು. ಆದರೆ 2007ರ ನಂತರ ಈ ಸಂಸ್ಥೆಗೆ ಕೇಡುಗಾಲ ಶುರುವಾಯಿತು. ಟೆಲಿಕಾಂ ಮಿನಿಸ್ಟರ್ ಆಗಿದ್ದ ತಮಿಳುನಾಡಿನ ದಯಾನಿಧಿ ಮಾರನ್ ತಮ್ಮ ಸನ್ ನೆಟ್ವರ್ಕ್ಗೆ BSNL ನೆಟ್ವರ್ಕ್ ದುರ್ಬಳಕೆ ಮಾಡಿಕೊಂಡಿದ್ರು. ಅದಾದ್ಮೇಲೆ ಮುಂದಿನ ಮಿನಿಸ್ಟರ್ A ರಾಜಾರ 2G ಸ್ಪೆಕ್ಟ್ರಮ್ ಹಗರಣಗಳು BSNL ಅನ್ನ ಲಾಸ್ಗೆ ತಿರುಗಿಸಿದ್ವು. ಅದಾದ್ಮೇಲೆ ಸಂಸ್ಥೆ ಇದುವರೆಗೂ ಲಾಭದ ಕಡೆ ಮುಖನೇ ಮಾಡಿಲ್ಲ. ಸ್ನೇಹಿತರೆ, ಕೇವಲ ಟೆಲಿಕಾಂ ಅಥವಾ ಇನ್ಯಾವುದೋ ಕಂಪನಿಗಂತಲ್ಲ, ನಡೆದಾಡೋ ಮನುಷ್ಯರಿಗಾದರೂ ಕೂಡ ಯಾವುದೇ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಆಗ ಫಿನಾನ್ಷಿಯಲ್ ಸಪೋರ್ಟ್ಗೆ ಯಾರಾದರೂ ಕೈ ಹಿಡಿಬೇಕಾಗತ್ತೆ. ಇದೇ ಕಾರಣಕ್ಕೆ ಈಗ ಕ್ವಿಕ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ನಮ್ಮ ಪಾರ್ಟ್ನರ್ಸ್ ಆಗಿರೋ ಪಾಲಿಸಿ ಬಜಾರ್ನ ಟರ್ಮ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಟ್ಟು ವರದಿಯಲ್ಲಿ ಮುಂದುವರಿತೀವಿ. ಸ್ನೇಹಿತರೆ, BSNL ಮರುಜೀವಕ್ಕೆ ಹೇಗೆ ಸರ್ಕಾರದ ನೆರವಿನ ಅಗತ್ಯ ಇದೆಯೋ ಅದೇ ರೀತಿ ಆರ್ಥಿಕ ಸಂಕಷ್ಟ, ವೈದ್ಯಕೀಯ ಸಮಸ್ಯೆಗಳು ಅಂತ ಬಂದಾಗ ನಮ್ಮ ಕೈ ಹಿಡಿಯೋದು ಇನ್ಶೂರೆನ್ಸ್ ಪ್ಲಾನ್ಸ್. ಅದರಲ್ಲೂ ಕೂಡ 1-2 ತಿಂಗಳ ಇಂಟರ್ನೆಟ್ ಬೆಲೆಯಲ್ಲಿ ಸಿಗೋ ಈ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲಿ ನಿರ್ಣಾಯಕವಾದಂತ ಒಂದು ಪ್ರಾಡಕ್ಟ್ ಆಗುತ್ತೆ. ತಿಂಗಳಿಗೆ ಕೇವಲ 500 ರೂಪಾಯಿ ಅಥವಾ ಅದರ ಒಳಗೂ ಕೂಡ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಸಿಗುತ್ತೆ. 1 ಕೋಟಿ 2 ಕೋಟಿ ಈ ರೀತಿ ನಿಮ್ಮ ಫ್ಯಾಮಿಲಿಯ ಫಿನಾನ್ಷಿಯಲ್ ಅಗತ್ಯತೆ ನೋಡ್ಕೊಂಡು ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಬಹುದು. 1,000 ರೂಪಾಯಿ ಒಳಗಿನ ಟರ್ಮ್ ಪ್ಲಾನ್ ನಲ್ಲೇ ಕೋಟಿಗಟ್ಟಲೆ ಕವರೇಜ್ ಕೊಡುವಂತ ಟರ್ಮ್ ಪ್ಲಾನ್ಸ್ ಇವೆ. ಈ ಟರ್ಮ್ ಇನ್ಶೂರೆನ್ಸ್ ಇದ್ರೆ ದುಡಿತಾ ಇರೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ದುಡ್ಡು ಫ್ಯಾಮಿಲಿಗೆ ಸಿಗುತ್ತೆ ಟ್ಯಾಕ್ಸ್ ಫ್ರೀ ಆಗಿ. ಬಲ್ಕ್ ಅಮೌಂಟ್ ಎಟ್ ಎ ಟೈಮ್ ಸಿಗುತ್ತೆ. ಇದು ಟರ್ಮ್ ಪ್ಲಾನ್ ಬಗ್ಗೆ ಆಯಿತು. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ, ಆರೋಗ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಇನ್ಶೂರೆನ್ಸ್ ಇದು. ಮನುಷ್ಯನಿಗೆ ಯಾವಾಗ ಬೇಕಾದರೂ ಆರೋಗ್ಯ ಹದಗೆಡಬಹುದಲ್ವಾ. ಸೊ ಆಗ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬಂದರೆ, ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದರೆ ಲಕ್ಷಾಂತರ ರೂಪಾಯಿ ಬಿಲ್ ಆಗುತ್ತೆ. ಈಗ ಹೆಲ್ತ್ ಇನ್ಫ್ಲೇಷನ್ 14-20% ಇದೆ ಅಂತ ಹೇಳ್ತಾರೆ. ಪ್ರತಿ ವರ್ಷ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೆಲ್ತ್ ಕೇರ್ನ ಕಾಸ್ಟ್ ಅಂತ ಹೇಳ್ತಾರೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ 5 ಲಕ್ಷಕ್ಕೋ 10 ಲಕ್ಷಕ್ಕೋ 15 ಲಕ್ಷಕ್ಕೋ 20 ಲಕ್ಷಕ್ಕೋ ನಿಮಗೆ
ಬೇಕಾದ ಕವರೇಜ್ಗೆ ನೀವು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಆ ಇನ್ಶೂರೆನ್ಸ್ ಪಾಲಿಸಿಯಲ್ಲಿರೋ ಅಮೌಂಟ್ನ ಒಳಗಡೆ ಎಷ್ಟೇ ಹಾಸ್ಪಿಟಲ್ ಖರ್ಚಾದರೂ ಕೂಡ ಇನ್ಶೂರೆನ್ಸ್ ಕಂಪನಿ ಆ ದುಡ್ಡನ್ನು ಪೇ ಮಾಡುತ್ತೆ. ಸೊ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಇನ್ಶೂರೆನ್ಸ್ ಕಂಪನಿಗಳ ಟರ್ಮ್ ಪ್ಲಾನ್ನ ಹಾಗೆ ಇನ್ನೊಂದು ಸಪ್ರೇಟ್ ಲಿಂಕ್ ಕೊಟ್ಟಿರ್ತೀವಿ ಹೆಲ್ತ್ದು, ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಹೆಲ್ತ್ ಪ್ಲಾನನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಎಕ್ಸ್ಟ್ರಾ ಡಿಸ್ಕೌಂಟ್ ನೀವು ಟರ್ಮ್ ಮತ್ತು ಹೆಲ್ತ್ ಪ್ಲಾನ್ಗಳನ್ನು ಪರ್ಚೇಸ್ ಮಾಡ್ಬೋದು. ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಹಾಗೂ ಆರೋಗ್ಯದ ಭದ್ರತೆಯನ್ನು ಕನ್ಫರ್ಮ್ ಮಾಡ್ಕೋಬೋದು. ಈಗ BSNL ಕಥೆಗೆ ನಾವು ವಾಪಸ್ ಬರೋಣ. 2G ಸ್ಪೆಕ್ಟ್ರಮ್ ಹಗರಣ ಒಂದು ಕಡೆಯಾದರೆ ಆ ಟೈಮ್ನಲ್ಲಿ BSNL ಒಳಗೆ ಸಣ್ಣ ಪುಟ್ಟ ಟೆಂಡರ್ಗಳಿಂದ ಹಿಡಿದು ಎಲ್ಲ ವ್ಯವಹಾರಗಳಲ್ಲೂ ಭ್ರಷ್ಟಾಚಾರ ಜಾಸ್ತಿ ಆಗಿತ್ತು. ಅಡ್ರೆಸ್ಸೇ ಇಲ್ಲದ ಕಂಪನಿಗಳಿಗೆ BSNL ಟೆಂಡರ್ ಸಿಗ್ತಾ ಇತ್ತು. ನೋಕಿಯಾದಂಥ ಕಂಪನಿಗಳ ಟೆಂಡರ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇತ್ತು. ಇದೇ ಕಾರಣಕ್ಕೆ CBIನಿಂದ ಹಿಡಿದು ಹಲ ಸಂಸ್ಥೆಗಳು BSNL ಜಾಲಾಡೋಕೆ ಶುರು ಮಾಡಿದ್ವು. ಇದೇ ಟೈಮ್ನಲ್ಲಿ ಬೇರೆ ಕಂಪನಿಗಳು ತಮ್ಮ ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವು. 2008ರಲ್ಲಿ BSNL ದೇಶಾದ್ಯಂತ ಬರೋಬ್ಬರಿ 9.3 ಕೋಟಿ GSM ಲೈನ್ಗಳನ್ನು ಅಳವಡಿಸೋಕೆ ಪ್ಲಾನ್ ಮಾಡಿಕೊಳ್ತು. ಆ ಟೈಮ್ನಲ್ಲೇ ಇದು ಸುಮಾರು $10 ಬಿಲಿಯನ್ ಪ್ರಾಜೆಕ್ಟ್, ಅಂದರೆ 83,000 ಕೋಟಿ ರೂಪಾಯಿನ ಯೋಜನೆಯಾಗಿತ್ತು. ಆವಾಗಲೇ ಇದರಿಂದ BSNL ನೆಟ್ವರ್ಕ್ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪ್ಯಾಂಡ್ ಆಗಿ ವಿಶ್ವದ ಅತಿದೊಡ್ಡ ನೆಟ್ವರ್ಕ್ ಕೂಡ ಆಯಿತು. ಆದರೆ ದುರದೃಷ್ಟವಶಾತ್ ಈ ಪ್ರಾಜೆಕ್ಟ್ ಸ್ತಬ್ಧ ಆಯಿತು. ಸಂಸ್ಥೆಗೆ ಹೊಸ ಉಪಕರಣಗಳು ಸಿಗಲಿಲ್ಲ, ಹೊಸ ಟವರ್ಗಳನ್ನು ಇವರು ಅಕ್ವೈರ್ ಮಾಡಿಕೊಳ್ಳಲಿಲ್ಲ, ಹಾಕಲಿಲ್ಲ. ಹೀಗೆ ಸಂಸ್ಥೆಯನ್ನು ಮೂಲೆ ಗುಂಪು ಮಾಡಲಾಯಿತು. ಅಲ್ಲದೆ BSNL ಅಧಿಕಾರಿ ಸಿಬ್ಬಂದಿಗಳು ಸಖತ್ ಆರೋಗೆಂಟ್ ಇದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದ್ವು. ದುರ್ವರ್ತನೆ ತೋರ್ತಾರೆ, ಲಾರ್ಡ್ಗಳ ಥರ ಬಿಹೇವ್ ಮಾಡ್ತಾರೆ ಅನ್ನೋ ಟೀಕೆಗಳು ಕೇಳಿಬಂದ್ವು. ಸರ್ವಿಸ್ ಕೊಡೋದ್ರಲ್ಲಿ ಡಿಲೇ, ಒಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ತಗೋಬೇಕು ಅಂದರೆ ವಾರಗಟ್ಟಲೆ ಕಾಯಬೇಕಾಗಿತ್ತು. ಕೆಲವೊಂದು ಟೈಮ್ನಲ್ಲಂತೂ ಸಿಮ್ ತಗೊಳ್ಳೋಕ್ಕೂ ಕೂಡ ತಿಂಗಳಗಟ್ಟಲೆ ಕಾಯಬೇಕಾಗಿತ್ತು. ಕಂಪ್ಲೇಂಟ್ಗಳಿಗೆ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಹೀಗೆ BSNLನ ಸರ್ವಿಸ್ ಬಹಳ ಕಳಪೆಯಾಗೋಕ್ಕೆ ಶುರುವಾಗಿತ್ತು. ಅಲ್ಲಿ ತನಕ ಜನ ಓಕೆ ಅಂತ ಅನ್ಕೊಂಡಿದ್ರು. ಆದರೆ ಪ್ರೈವೇಟ್ನವರು ಅತ್ಯಾಕರ್ಷಕವಾಗಿ ಅತ್ಯಂತ ನಯ ವಿನಯದಿಂದ ಕನೆಕ್ಷನ್ ಕೊಡ್ತಿರ್ಬೇಕಾದ್ರೆ, ಕೈ ಮುಗಿದು ಒಳಗೆ ಕರೆದು ಕೂರಿಸಿ ನೀರು ಕೊಟ್ಟು ಕನೆಕ್ಷನ್ ಕೊಡ್ತಿರ್ಬೇಕಾದ್ರೆ ಇವರ ವರ್ತನೆ ದುರಹಂಕಾರಿಗಳು ಅಂತ ಅನಿಸ್ಕೊಳ್ಳೋಕೆ ಕಾರಣ ಆಯಿತು. ಅಷ್ಟು ಮಾತ್ರ ಅಲ್ಲ, ಇದೇ ಟೈಮ್ನಲ್ಲಿ ಪ್ರೈವೇಟ್ ಕಂಪನಿಗಳು ಹೊಸ ಹೊಸ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ತಾ ಹೋದ್ರು. ಜಿಯೋ ಬರ್ತಿದ್ದ ಹಾಗೆ ಫ್ರೀ ಇಂಟರ್ನೆಟ್ ತಗೊಂಬಂತು. ಅಲ್ಲದೆ 3G ಅಲ್ಲ 4G LTE ತಗೊಂಬಂತು. ಆ ಟೈಮ್ನಲ್ಲಿ BSNL ಕಂಪ್ಲೀಟ್ ಆಗಿ 3Gನೂ ಅಡಾಪ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ಫ್ರೀಯಾಗಿ 4G ಇಂಟರ್ನೆಟ್ ಸಿಕ್ಕಿದ್ದು ಇಂಡಿಯನ್ ಟೆಲಿಕಾಂ ಸೆಕ್ಟರ್ನಲ್ಲಿ ಜಿಯೋ ರೆವಲ್ಯೂಷನ್ಗೆ ಕಾರಣ ಆಯಿತು. ಇನ್ನು BSNLನಲ್ಲಿ ಲಕ್ಷಾಂತರ ನೌಕರರಿದ್ದು ಅವರಿಗೆಲ್ಲ ಸಂಬಳ ಕೊಡಬೇಕಾಗಿತ್ತು. ಸೊ ಸರ್ಕಾರಿ ಅನುದಾನ ಅವರ ಸಂಬಳಕ್ಕೆ ಯೂಸ್ ಆಗ್ತಾ ಇತ್ತೆ ಹೊರತು 3G ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲಿ 4G ತರೋಕ್ಕಾಗಲಿ ಸಾಕಾಗಲಿಲ್ಲ. 2012ರಲ್ಲೇ ಏರ್ಟೆಲ್ 4G ಲಾಂಚ್ ಮಾಡಿ 2022ರಲ್ಲಿ ಜಿಯೋ ಏರ್ಟೆಲ್ಗಳು 5Gಯನ್ನು ಲಾಂಚ್ ಮಾಡಿರುವಾಗ BSNL ಇನ್ನೂ 4G ಅಡಾಪ್ಟೇಷನ್ ಹಂತದಲ್ಲೇ ಇದೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ. ಅಷ್ಟು ಮಾತ್ರ ಅಲ್ಲ, ಆಗ BSNLನ ಇಂಟರ್ನೆಟ್ ಸ್ಪೀಡ್ ಕೂಡ ಕಮ್ಮಿ ಇತ್ತು. ಈಗಲೂ BSNL ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೇಳೋರಿಲ್ಲ. ಸರ್ಕಾರಿ ಆಫೀಸ್ಗಳಿಗಷ್ಟೇ BSNL ನೆಟ್ವರ್ಕ್ ಸೀಮಿತ ಆಗಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಸೇವೆ ಕೊಡ್ತಾ ಇದ್ದಿದ್ದರಿಂದ BSNL ಚಾರ್ಜಸ್ ಜಾಸ್ತಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವೆಲ್ಲ ಕಾರಣಗಳಿಂದ ಸಂಸ್ಥೆ ಸಾಲದ ಕೂಪದಿಂದ ಆಚೆ ಬರೋಕೆ ಆಗಲೇ ಇಲ್ಲ. ಕಮ್ ಬ್ಯಾಕ್ ಮಾಡುತ್ತಾ BSNL. ಸ್ನೇಹಿತರೆ, ಈ BSNL ಉಳ್ಕೊಂಡಿರೋದಕ್ಕೆ ಕಾರಣ ಈ ಕಂಪನಿ ದೇಶದ ಮೂಲೆ ಮೂಲೆಗಳಲ್ಲಿ ಬೆಟ್ಟ ಗುಡ್ಡ ಅನ್ನದೆ ಬೇರೆ ಯಾವುದೇ ಕಂಪನಿಗಳು ರೀಚ್ ಹೊಂದಿರದ ಜಾಗದಲ್ಲೂ ಕೂಡ ಒಂದಷ್ಟು ರೀಚ್ ಇರೋದು. ನೆಟ್ವರ್ಕ್ ಯಾವುದೂ ಇಲ್ಲ ಅಂತ ಅನ್ಕೊಳ್ಳಿ. ಒಂಚೂರು ಎತ್ತರ ಜಾಗದ ಗುಡ್ಡದ ಮೇಲೆ ನಿಂತ್ಕೊಂಡು ಹಿಂಗ್ ಅಂದ್ರೆ ಒಂದು ಕಡ್ಡಿ ಬರುತ್ತೆ, 2 ಕಡ್ಡಿ ಬರುತ್ತೆ. ಅದು BSNLನ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಅದೇ ಕಾರಣದಿಂದಾಗಿ ಸರ್ಕಾರಿ ಅನುದಾನದಿಂದ ಅಂದರೆ ಟ್ಯಾಕ್ಸ್ ಪೇಯರ್ ಮನಿಯಿಂದ BSNL ಹೇಗೋ ತಳ್ಕೊಂಡು ಹೋಗ್ತಾ ಇದೆ. ಯಾಕಂದರೆ BSNL ಬಾಗಿಲು ಮುಚ್ಚೋ ಪರಿಸ್ಥಿತಿ ಬಂದರೆ ಅದು ಸರ್ಕಾರಗಳಿಗೆ, ಸದ್ಯಕ್ಕೆ ಮೋದಿ ಸರ್ಕಾರಕ್ಕೆ ಅದು ಮುಜುಗರ ಉಂಟು ಮಾಡಬಹುದು. ಕಳೆದ ತಿಂಗಳು ಕೇಂದ್ರ ಸರ್ಕಾರ BSNLನ್ನು 4G ಹಾಗೂ 5G ಸ್ಪೆಕ್ಟ್ರಮ್ಗೆ ರಿವೈವಲ್ ಮಾಡೋಕ್ಕೆ ದೊಡ್ಡ ಪ್ಯಾಕೇಜನ್ನು ಅನೌನ್ಸ್ ಮಾಡಿದೆ. ಬರೋಬ್ಬರಿ 89,000 ಕೋಟಿ ಪ್ರಾಜೆಕ್ಟನ್ನು ಕೇಂದ್ರ ಕ್ಯಾಬಿನೆಟ್ ಕ್ಲಿಯರ್ ಮಾಡಿದೆ. ಇದು ಒಂದು ಹೋಪ್. ಆದರೆ ಇನ್ನೊಂದು ಕಡೆ ಈ ಸಂಸ್ಥೆಗೆ ಮತ್ತೆ ಜೀವ ಕೊಡೋಕೆ ಟಾಟಾ ಎಂಟ್ರಿ ಕೊಟ್ಟಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ BSNL ನೆಟ್ವರ್ಕನ್ನು ಈ ವರ್ಷ 4G ಕರಣ ಮಾಡೋಕೆ, ಮುಂದೆ ಇದನ್ನೇ 5Gಗೆ ಕನ್ವರ್ಟ್ ಮಾಡೋಕೆ ಡೀಲ್ಗೆ ಕೈ ಹಾಕಿದೆ. 4G ಹಾರ್ಡ್ವೇರನ್ನೇ ಬಳಸಿ ಸಾಫ್ಟ್ವೇರ್ನಲ್ಲಿ ಒಂದಷ್ಟು ಅಪ್ಡೇಷನ್ ಮಾಡಿ 5Gಗೆ ಕನ್ವರ್ಟ್ ಮಾಡಿಕೊಡೋಕೆ ಮುಂದಾಗಿದೆ. ಇದಕ್ಕಾಗಿ ಈಗ ಆಲ್ರೆಡಿ TCS ಹಾಗೂ BSNL ನಡುವೆ 15,000 ಕೋಟಿ ಮೌಲ್ಯದ ಅಗ್ರಿಮೆಂಟ್ ಆಗಿದೆ. ಇದರ ಭಾಗವಾಗಿ ದೇಶದ 4 ಕಡೆ TCS 4 ಹೊಸ ಡೇಟಾ ಸೆಂಟರ್ಗಳನ್ನು ಸ್ಥಾಪನೆ ಮಾಡುತ್ತೆ.
ಯಾಕಂದರೆ 4G ಇನ್ಫ್ರಾಗೆ, ನೆಟ್ವರ್ಕ್ ಆಪರೇಷನ್ಸ್ಗೆ ಹಾಗೂ ಮೇಂಟೆನೆನ್ಸ್ಗೆ ಈ ಡೇಟಾ ಸೆಂಟರ್ಗಳು ಬಹಳ ಕ್ರೂಷಿಯಲ್. ಏನೋ BSNL ಈಗ ಆಲ್ರೆಡಿ 9,000 4G ಟವರ್ಗಳನ್ನು ಅಳವಡಿಸಿದೆ. ಈಗ ಇನ್ನೂ 100,000 ಜಾಗಗಳಲ್ಲಿ 4G ಸರ್ವಿಸ್ಗೆ ಈ ವರ್ಷದಿಂದಲೇ ಪ್ಲಾನ್ ಶುರು ಮಾಡಿಕೊಂಡಿದೆ. ಸ್ನೇಹಿತರೆ, ಒಂದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಜನರದ್ದು, ಮಾರ್ಕೆಟ್ನಲ್ಲಿ ರೇಟ್ ಕಮ್ಮಿ ಆಗಬೇಕು ಅಂತ ಇದ್ರೆ ಜಿಯೋ, ಏರ್ಟೆಲ್ ಹಾಗೂ ವೋಡಾಫೋನ್ಗಳ ಪ್ರೈಸ್ ಹೈಕ್ಗೆ ಪೆಟ್ಟು ಕೊಡಬೇಕು ಅಂದ್ರೆ BSNL ಕಮ್ ಬ್ಯಾಕ್ ಮಾಡೋದು ಇಂಪಾರ್ಟೆಂಟ್ ಅಂತ ಜನ ಅನ್ಕೊಂಡಿದ್ದಾರೆ. 3 ಕಂಪನಿಗಳು ಒಟ್ಟಿಗೆ ಮಿನಿಮಮ್ 12% ನಿಂದ ಅಪ್ವರ್ಡ್ಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಕಂಪನಿಗಳು ತಮ್ಮ ARPU ಅಂದ್ರೆ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಜಾಸ್ತಿ ಮಾಡ್ಕೊಳ್ಳೋಕೆ ಬೆಲೆ ಜಾಸ್ತಿ ಮಾಡಿವೆ. ಅಂದ್ರೆ ಕಂಪನಿಗಳು ಒಬ್ಬ ಯೂಸರ್ ನಿಂದ ಮೊದಲು 200 ರೂಪಾಯಿ ಪಡ್ಕೊಳ್ತಾ ಇದ್ವು, ಈಗ ಅದನ್ನ 300 ರೂಪಾಯಿಗೆ ಏರಿಸಿಕೊಂಡಿದೆ. ಈ ಟಾರ್ಗೆಟ್ ಮುಗಿದ ಮೇಲೆ ಮತ್ತೆ ಜಾಸ್ತಿ ಆಗ್ಬೋದು. ಸ್ನೇಹಿತರೆ, ಡಿಜಿಟಲ್ ಟೆಕ್ನಾಲಜಿ IT ಬೂಮ್ ಆಗ್ತಿರೋ ಭಾರತದಲ್ಲಿ ಕಮ್ಮಿ ಬೆಲೆಯ ಡೇಟಾ ಅವಶ್ಯಕತೆ ಖಂಡಿತ ಇದೆ. ಇದು ದೇಶದ ಎಕಾನಮಿ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಆಲ್ರೆಡಿ ಜನರೇ BSNL ವಾಪಸ್ ಬರಬೇಕು ಅಂತ ಕೇಳ್ತಿದ್ದಾರೆ. ಜಿಯೋ, ಏರ್ಟೆಲ್, ವೋಡಾಫೋನ್ಗಳಿಂದ BSNLಗೆ ಪೋರ್ಟ್ ಆಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜುಲೈನಲ್ಲಿ BSNL ಸಿಮ್ ಮಾರಾಟದ ಪ್ರಮಾಣ 3 ಪಟ್ಟು ಜಾಸ್ತಿ ಆಗಿದೆ. ಪೋರ್ಟ್ ಆಗೋರ ಸಂಖ್ಯೆ 2.5 ಪಟ್ಟು ಜಾಸ್ತಿ ಆಗಿದೆ. ಬಿಹಾರ, ಜಾರ್ಖಂಡ್ಗಳಂತ ಬಡ ರಾಜ್ಯಗಳಲ್ಲಿ BSNL ಸಿಮ್ ಮಾರಾಟ ದಿನಕ್ಕೆ 150 ಆಗ್ತಾ ಇದ್ದಿದ್ದು ಈಗ 500ಕ್ಕೆ ರೀಚ್ ಆಗಿದೆ. ಇನ್ನು ಇದೇ ಟೈಮ್ನಲ್ಲಿ BSNL ಹೊಸ ಪ್ಲಾನ್ಗಳನ್ನು ಕೂಡ ತಗೊಂಡ್ಬಂದಿದೆ. 4G ಪ್ಲಾನ್ಸ್ ಅನ್ನ BSNL ತಗೊಂಡ್ಬಂದಿದೆ. ನೀವು ಅದನ್ನ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇರಬಹುದು. ಕೇವಲ 199 ರೂಪಾಯಿಗೆ 70 ದಿನಗಳವರೆಗೂ ಅನ್ಲಿಮಿಟೆಡ್ ಕಾಲ್ಸ್ ಕೊಡೋ ಪ್ಲಾನ್ಸ್ ಇವೆ. 1999 ರೂಪಾಯಿಗೆ 1 ವರ್ಷಕ್ಕೆ 600 GB 4G ಡೇಟಾ ಕೊಡ್ತಾ ಇದೆ. ಸದ್ಯ BSNL ರೇಟ್ಗಳನ್ನ ಬೇರೆ ಕಂಪನಿಗಳೊಂದಿಗೆ ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ BSNLನ 4G ಸರ್ವಿಸಸ್ ರೀಚ್ ಇರೋ ಜಾಗಗಳ ಜನರಿಗೆ ಈ ಆಫರ್ಗಳು ಬಹಳ ರಿಲೀಫ್ ಕೊಡ್ತಾ ಇವೆ. ಹಾಗಂತ ಸ್ನೇಹಿತರೆ, ಇಲ್ಲಿ ಇನ್ನೂ ಒಂದು ವಿಚಾರವನ್ನ ಹೇಳಲೇಬೇಕು. ಟೆಲಿಕಾಂ ಕಂಪನಿಗಳು ರೇಟ್ ಜಾಸ್ತಿ ಮಾಡಲೇಬಾರದು ಅಂತ ಹೇಳಕ್ಕಾಗಲ್ಲ. ಅವ್ರಿಗೂ ಕೂಡ ಆದಾಯ ಮತ್ತು ಸರ್ವೈವಲ್ ಇಂಪಾರ್ಟೆಂಟೇ. ಭಾರತದ ಟೆಲಿಕಾಂ ಕಂಪನಿಗಳು ಲಾಸ್ ಮೇಕಿಂಗ್ ಕಂಪನಿಗಳಾಗಿದ್ದಾವೆ. ಅವ್ರು ಮಾಡಿರೋ ಖರ್ಚನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಅವರು ತುಂಬ ಒದ್ದಾಡ್ತಾ ಇದ್ದಾರೆ. ಈಗ ನಿಧಾನಕ್ಕೆ ಅವರು ಪ್ರಾಫಿಟ್ಗೆ ಬರ್ತಾ ಇದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಇವಾಗ. ಯಾಕಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ತಗೊಳುತ್ತೆ. ಸರ್ಕಾರವೇ ಸಾವಿರಾರು ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಇವರಿಂದ ಈ ಸ್ಪೆಕ್ಟ್ರಮ್ ಚಾರ್ಜಸ್ ಅಂತ ಕಿತ್ಕೊಳ್ಳುತ್ತೆ. ಅದಾದಮೇಲೆ ಕಾಂಪಿಟೇಷನ್ ಬರೋದಲ್ಲಿ ಭಾರತ ವಿಶ್ವದಲ್ಲೇ ಅತಿ ಕಡಿಮೆ ಟೆಲಿಕಾಂ ಡೇಟಾ ಚಾರ್ಜಸ್ ಅನ್ನ, ಕಾಲ್ ಚಾರ್ಜಸ್ ಅನ್ನ ಅಥವಾ ಟೆಲಿಕಾಂ ಪ್ಯಾಕೇಜ್ ಇರ್ತಾವಲ್ಲ, ಈ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಅನ್ನ ಅತಿ ಕಮ್ಮಿ ಹೊಂದಿರೋ ರಾಷ್ಟ್ರಗಳಲ್ಲಿ ಭಾರತ ಟಾಪ್ 3ರಲ್ಲಿ ಗುರುತಿಸ್ಕೊಳ್ಳುತ್ತೆ. ಹಾಗಾಗಿ ನಿಧಾನಕ್ಕೆ ಸ್ವಲ್ಪವೇ ಆ ಕಂಪನಿಗಳ ಪ್ರಾಫಿಟಬಿಲಿಟಿಯನ್ನು ಮೈಂಡಲ್ಲಿ ಇಟ್ಕೊಂಡು ರೇಟ್ ಹೈಕ್ ಮಾಡೋದು ಇಂಪಾರ್ಟೆಂಟೇ. ಆದರೂ BSNL ಕಮ್ ಬ್ಯಾಕ್ ಮಾಡೋದು ಇಂಪಾರ್ಟೆಂಟೇ. ಯಾಕೆ ಅಂತ ಹೇಳಿದ್ರೆ 140 ಕೋಟಿ ಜನಸಂಖ್ಯೆ ಇರೋ ದೇಶಕ್ಕೆ 2.5 ಕಂಪನಿಗಳು ಸಾಕಾಗಲ್ಲ. 2.5 ಯಾವುದು? ಜಿಯೋ, ಏರ್ಟೆಲ್ ಮತ್ತು ಅರ್ಧ ಉಳ್ಕೊಂಡಿರುವಂಥ ಬದುಕಿದಿನ ಸತ್ತಿದಿನ ಅಂತ ಒದ್ದಾಡ್ತಿರುವಂತಹ ವೋಡಾಫೋನ್ ಐಡಿಯಾ ಸಾಕಾಗಲ್ಲ. ಇನ್ನೂ ಒಂದು ಪ್ಲೇಯರ್ ಬೇಕು. ಇದು ಸ್ಟ್ರಾಟಜಿಕ್ ಸೆಕ್ಟರ್ ಕೂಡ ಆಗಿರೋದ್ರಿಂದ ಸರ್ಕಾರಿ ಪ್ಲೇಯರ್ ಕೂಡ ಅಲ್ಲಿ ಇಂಪಾರ್ಟೆಂಟ್. ಹಾಗಾಗಿ BSNL ರಿವೈವ್ ಆದರೆ ದೇಶಕ್ಕೂ ಒಳ್ಳೆಯದೇ, ಜನರಿಗೂ ಒಳ್ಳೆಯದೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.